ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈತ್ರಿ ತೇಜು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಈಸಿಯಾಗಿ ಮನೆಯಲ್ಲೇ ಗೋಬಿನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಯಾವುದೇ ರೀತಿಯ ಸಾಸ್ ಯೂಸ್ ಮಾಡಿಲ್ಲ, ಕಲರ್ ಪೌಡರ್ ಯೂಸ್ ಮಾಡಿಲ್ಲ, ಹಾಗೂ ಯಾವುದೇ ರೀತಿಯ ಟೇಸ್ಟ್ ಪೌಡರ್ನೂ ಯೂಸ್ ಮಾಡಿಲ್ಲ. ಫಸ್ಟು ಸಣ್ಣದಾಗಿ ಹೂಕೋಸನ್ನ ಕಟ್ ಮಾಡ್ಕೋಬೇಕು. ಹೂಕೋಸು ಇಲ್ಲಾಂದರೆ ಎಲೆಕೋಸನ್ನು ಯೂಸ್ ಮಾಡ್ಬೋದು. ಹೂಕೋಸಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ, ಅದನ್ನೆಲ್ಲ ಕಟ್ ಮಾಡಾದಮೇಲೆ ಒಂದು ಸಲ ವಾಶ್ ಮಾಡಿಕೊಂಡು 10 ಮಿನಿಟ್ಸ್ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಅದು ಕುಕ್ ಆಗೋ ಅಷ್ಟರಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ನಾನು 4 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಾದರೂ ಕಟ್ ಮಾಡ್ಕೋಬೋದು ಅಥವಾ ಉದ್ದುದಕ್ಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಎರಡೂ ಥರನೂ ಕಟ್ ಮಾಡಿ ತೋರಿಸ್ತಿದ್ದೀನಿ. ನಾನಿಲ್ಲಿ 8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆ 4 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿಯ ಸಾಸ್ನ ಯೂಸ್ ಮಾಡ್ತಿಲ್ಲ, ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಸಾಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು 2ರಿಂದ 3 ಟೊಮೊಟೊ ತೊಗೊಂಡು ಒಂದು 4ರಿಂದ 5 ಮೆಣಸಿನ್ಕಾಯಿನ ಚೆನ್ನಾಗಿ ಕುಕ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಿದ್ರೆ ಸಾಕು, ಸಾಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 7ರಿಂದ 8 ಸ್ಪೂನ್ ಮೈದಾ ಹಾಕಿದ್ದೀನಿ. ನಾವು ತೊಗೊಂಡಿರುವಂಥ ಹೂಕೋಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು, ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಒಂದು 1/2 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಾದಮೇಲೆ
ಬೆಂದಿರುವಂಥ ಹೂಕೋಸನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕಂಪ್ಲೀಟ್ ಸ್ಮ್ಯಾಶ್ ಮಾಡಿ ಕಲಿಸ್ಕೋಬೇಕು. ಹೂಕೋಸನ್ನ ಹಾಕಾದ್ಮೇಲೆ ನೀರನ್ನ ಯೂಸ್ ಮಾಡುವಂಗಿಲ್ಲ, ಹಾಗೆ ಅದನ್ನು ಕಲಿಸ್ಕೋಬೇಕು. ಗಟ್ಟಿಯಾಗೆ ಕಲಿಸ್ಕೋಬೇಕು, ಅದು ತೆಳ್ಳಗಾಗಬಾರ್ದು. ಬ್ಯಾಟರ್ ರೆಡಿ ಆದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಅದನ್ನು ಫ್ರೈ ಮಾಡೋಣ. ಕಾದಿರೋ ಎಣ್ಣೆಗೆ ಬ್ಯಾಟರ್ನ ಸಣ್ಣ ಸಣ್ಣದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಡೀಪ್ ಗೋಲ್ಡನ್ ಕಲರ್ ಬಂದಿರಬೇಕು. ಡ್ರೈ ಗೋಬಿ ರೆಡಿ ಆದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಮೆಣಸಿನ್ಕಾಯಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕೋಣ. ಅದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡಬೇಕು, ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಬೆಂದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಸಾಸ್ನ ಹಾಕೋಣ. ಇನ್ನು ಮಿಕ್ಕಿರುವಂಥ ಸಾಸ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸಾಕು, ಗೋಬಿ ಜೊತೆಗೆ ರೆಡಿ ಆಗುತ್ತೆ. ನೆಕ್ಸ್ಟ್ ಡ್ರೈ ಗೋಬಿನ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇಲ್ಲಿ ನಾನು ಸೋಯಾ ಸಾಸ್, ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ. ನಿಮಗೆ ಬೇಕಂದರೆ ಸೋಯಾ ಸಾಸ್ ಹಾಕ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.